ಓಕೆ, ಸೊ ಮಾರುತ ಶ್ರೇಯಸ್, ಯಾಕೆ ಮಾರುತ ಸಿನಿಮಾನ ಜನ ನೋಡಬೇಕು? ಸಿನಿಮಾ ಅನ್ನೋದು ಬೇಸಿಕ್ಲಿ ಎಂಟರ್ಟೈನ್ಮೆಂಟ್. ಜನ ಏನಕ್ಕೆ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ರೆ, ಗುರು 2 ಅವರ್ ಮಜಾ ಮಾಡ್ಕೊಂಬರ್ಬೇಕು ಅಂತ ನೋಡ್ತಾರೆ ಫಸ್ಟ್. ಇಲ್ಲಾಂದ್ರೆ ಏನೋ ಕ್ರೇಜಿಯಾಗಿ ಮಾಡಿದ್ದಾರೆ ಮೈಂಡ್ ಸೆಟ್ ಬರೋದು. ನಾನು ಥಿಯೇಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಏನು ಚೆನ್ನಾಗಿದೆ ಗುರು ಅದರಲ್ಲಿ, ಇಲ್ಲ ಸಖತ್ತಾಗಿದೆಯಾ, ಇಲ್ಲಾಂದರೆ ಲಾರ್ಜರ್ ದನ್ ಲೈಫ್ ಇದೆಯಾ ಅಂತ. ಎಂಟರ್ಟೈನ್ಮೆಂಟ್ ಇಸ್ ಎ ಮೇನ್ ಫ್ಯಾಕ್ಟರ್. ಸೊ ಇವಾಗ ಜಾನರ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ದಿಸ್ ಇಸ್ ಎ ಆ್ಯಕ್ಷನ್ ಮೂವಿ ವಿತ್ ಕಂಟೆಂಟ್ ಬೇಸ್ಡ್ ಆನ್ ಲಾಟ್ ಆಫ್ ಕಾಮಿಡಿ. ಸೊ ಬಿರಿಯಾನಿ ಅಂತ ಒಂದು ಊಟನೂ ಇರುತ್ತೆ, ದಾಲ್ ಕಿಚಡಿ ಅಂತ ಊಟನೂ ಇರುತ್ತೆ, ಅನ್ನ ಸಾಂಬಾರು ಇರುತ್ತೆ, ಒಬ್ಬಟ್ಟು ಊಟನೂ ಇರುತ್ತೆ. ಸೊ ಫ್ಲೇವರ್ಗಳು ಬೇರೆ ಇರುತ್ತೆ ಅಷ್ಟೇ, ಬಟ್ ಎಲ್ಲ ಊಟಗಳು ಇಷ್ಟ. ಸೊ ನಾನು ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ 100% ಖಂಡಿತ ಬಂದ ಎಂಟರ್ಟೈನ್ಮೆಂಟ್ ವಿತ್ ಒನ್ ಮೆಸೇಜ್ ವೇರ್ ಇವತ್ತಿನ ದಿವಸ ಮಕ್ಕಳುಗಳ್ನ ಅವರ ತಂದೆ ತಾಯಿ ಕರ್ಕೊಂಬಂದಾಗ ಗೊತ್ತಿಲ್ಲದೆ ತಂದೆ ತಾಯಿ ಮಕ್ಳಿಗೆ ಫೋನ್ ಕೊಡಿಸ್ತಾರೆ. ಬಟ್ ಆ ಫೋನಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲದೆ ಏನೇನೋ ಮಾಡೋದಕ್ಕೆ ನಾಳೆ ಸಹ ಏನಾಗುತ್ತೆ ಹೆಚ್ಚು ಕಮ್ಮಿ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಮರ್ಯಾದೆ ಕಡಿಮೆ ಈಚೆ ಹೇಳೋಕ್ಕಾಗಲ್ಲ ಅಂದಾಗ ಹೇಗಾಗುತ್ತೆ, ಹೇಗೆ ಒಂದು ಪ್ರಪಂಚದಲ್ಲಿ ಸಿಗಾಕೋತಾರೆ ಅನ್ನೋದನ್ನ ಒಂದು ಸಿನಿಮಾ ಮೂಲಕ ಹೇಳಿದಾಗ ಓ ಹೌದಾ ಹುಷಾರಿರ್ಬೇಕಂತ ಒಂದು ಅವೇರ್ನೆಸ್ ಕೂಡ ಈ ಸಿನಿಮಾ. ಎಸ್ ಬೃಂದ, ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ನವೆಂಬರ್ 21ಕ್ಕೆ ರಿಲೀಸ್. ನವೆಂಬರ್ ನಿಮಗೆ ಲಕ್ಕಿ ಅಲ್ಲ, ನವೆಂಬರು ನವೆಂಬರ್ ರಿಲೀಸ್ ಆಗ್ತಾ ಇದೆಯಲ್ಲ. ಫಸ್ಟ್ ಸಿನಿಮಾ ನವೆಂಬರಲ್ಲಿ ರಿಲೀಸ್ ಆಗಿತ್ತು. ಈಗ ಮತ್ತೆ 2 ಸಿನಿಮಾಗಳು ನವೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ. 3 ಸಿನಿಮಾ ಆಗುತ್ತೆ ಅಲ್ಲಿಗೆ. ಲಕ್ಕಿ ಅನಿಸುತ್ತೆ. ಹಾಗೆ ಆಗಲಿ. ಸ್ಯಾಂಡಲ್ವುಡ್ ಲಕ್ಕಿ. ಹಾಂ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಶ್ರೇಯಸ್ ಹೇಳ್ದಂಗೆ ಒಂದು ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು ಮಾರುತ. ಎಲ್ಲ ಎಲಿಮೆಂಟ್ಸಿನ ಕರೆಕ್ಟ್ ಬ್ಯಾಲೆನ್ಸ್ ಇದೆ. ತುಂಬ ಜನ ತಾರಾ ಬಳಗ ಇದೆ ಇದರಲ್ಲಿ. ನಮ್ಮ ಮಾರುತದಲ್ಲಿ ನಿಮ್ಮದೆಲ್ಲ ಫೇವ್ರೆಟ್ ಸ್ಟಾರ್ಸನ್ನ ಒಂದೇ ಸಿನಿಮಾದಲ್ಲಿ ನೋಡಬೇಕು ಅಂತಂದರೆ ನವೆಂಬರ್ 21ಕ್ಕೆ ಮಾರುತ ಬಂದು ನೋಡಬೇಕು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನಮ್ಮದು ಸಿನಿಮಾ ಅಂತಂದರೆ ಏನಾಗುತ್ತೆ, ಅಫ್ಕೋರ್ಸ್ ಎಂಟರ್ಟೈನ್ಮೆಂಟಿಗೆ ನೋಡ್ತಾರೆ, ಬಟ್ ನಾವು ಇನ್ಫ್ಲುಯೆನ್ಸ್ ಮಾಡೋ ತುಂಬ ಪವರ್ ಇದೆ ಸಿನಿಮಾಗೆ. ಆ್ಯಂಡ್ ಅದು ಐ ಗೆಸ್ ಮಾರುತದಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈಗಿನ ಕಾಲದ ಜನ್ರೇಷನಿಗೆ ಐ ಗೆಸ್ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ಅವಳ ಜೊತೆ ಆಗುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದೆಲ್ಲ ಈಗಿನ ಕಾಲದಲ್ಲಿ ತುಂಬ ಜನ ಇಶ್ಯೂಸಿಂದ ದೇ ಹ್ಯಾವ್ ಗಾನ್ ಥ್ರೂ. ಸೊ ಐ ಗೆಸ್ ಅವರಿಗೆಲ್ಲ ತುಂಬಾ ಕನೆಕ್ಟ್ ಆಗುತ್ತೆ ಸಿನಿಮಾ. ಎಸ್ ಶ್ರೇಯಸ್, ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀವಿ? ಸಿನಿಮಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಾನು ಥಿಯೇಟ್ರಲ್ಲಿ ಜನ ಯಾವ ರೀತಿ ಎಂಜಾಯ್ ಮಾಡ್ತಾರೆ, ನಗ್ತಾರೆ ಅನ್ನೋದು ನಾನು ಕಾಯ್ತೇನೆ. ಯಾಕಂದರೆ ತುಂಬ ಜನ ಹಳ್ಳಿ ಜನನ ಮನಸ್ಥಿತಿಲ್ಲ ಮೈಂಡ್ ಸೆಟ್ನ ಮರ್ತೋಗ್ಬಿಟ್ಟು ಸಿನಿಮಾಗಳು ಮಾಡ್ತಾರೆ. ನನಗೇನು ಒಂದು ಖಂಡಿತವಾಗಿ ನಂಬಿಕೆ ಅಂದರೆ, ಒಂದು ಪಕ್ಕಾ ಲೋಕಲ್ ಕನ್ನಡಿಗರ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಹೆಚ್ಚಾಗಿ ಕನ್ನಡ ಸಿನಿಮಾಗಳು ನೋಡೋ ಆಡಿಯನ್ಸ್ಗೆ ಒಂದು ಪಕ್ಕಾ ಕನ್ನಡ ಸಿನಿಮಾ ಅಂತ ಹೇಳ್ತೀನಿ. ಅದರಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಹಳ್ಳಿಯವರ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಕಾಮಿಡಿ ಇಷ್ಟಪಡ್ತಾರೆ, ಆಮೇಲೆ ರಿಯಲ್ ಎಮೋಷನ್ಸ್ನ ಇಷ್ಟಪಡ್ತಾರೆ. ಸೊ ಆ ಥರ ಒಂದು ಪ್ರಯತ್ನನೇ ಮಾರುತ ಅಂತ ಹೇಳ್ತೀನಿ. ಸೊ ನನಗೊಂದು ನಂಬಿಕೆ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಸ್, ನಮ್ಮ ಜೊತೆ ಬಂದು ಇಷ್ಟ ತನಕ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರು ನಮ್ಮ ಜೊತೆ ಇಷ್ಟ ತನಕ ಬಂದು ನಮ್ಮ ಸಿನಿಮಾ ಬಗ್ಗೆ ವಿಚಾರಿಸಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದೇ ನವೆಂಬರ್ 21ಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ಮಾರುತ ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಸಹ ಥಿಯೇಟ್ರಿಗೆ ಹೋಗಿ ಸಿನಿಮಾ ಕಣ್ತುಂಬಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ